ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನವರಾತ್ರಿಯ 8ನೇ ದಿವಸ ನಮ್ಮ ಮನೆಯಲ್ಲಿ ಪೂಜೆ ಯಾವ ರೀತಿ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ಮನೆ ಒಳಗಡೆ ಎಲ್ಲ ಕಸ ಗುಡಿಸಿನೆಲ್ಲ ಒರೆಸಿದ್ದಾದ ನಂತರ ಇವಾಗ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ಇವತ್ತು ನವರಾತ್ರಿಯ 8ನೇ ದಿವಸ ದುರ್ಗಾದೇವಿಯ 8ನೇ ಸ್ವರೂಪವಾದಂತಹ ಮಹಾಗೌರಿ ದೇವಿಯನ್ನು ಈ ದಿನ ಪೂಜೆ ಮಾಡಲಾಗತ್ತೆ. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟ ನಂತರ ರಂಗೋಲಿ ಹಾಕಿ ಆ ರಂಗೋಲಿಗೆ ಅರಿಶಿನ ಕುಂಕುಮನ ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಅದಾದ ನಂತರ ಮನೆ ಮುಂದೆ ಒಂದು ಚಿಕ್ಕದಾಗಿ ಸಿಂಪಲ್ ಆಗಿರುವಂಥ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಇವತ್ತು ಹಾಕಿರುವಂಥ ರಂಗೋಲಿಗೆ ಆ ಕಲರ್ ಕಾಂಬಿನೇಷನ್ನ ನೋಡಿಕೊಂಡು ಚೆನ್ನಾಗಿ ಕಾಣಿಸೋ ರೀತಿ ಬಣ್ಣವನ್ನು ತುಂಬಿಸಿದ್ದೀನಿ. ಈ ರಂಗೋಲಿಯನ್ನು 5 ಚಿಕ್ಕಿಗಳನ್ನ ಇಟ್ಟು ಹಾಕಿರುವಂಥದ್ದು, ಅಂದರೆ ಅಡ್ಡಗೆರೆ 5 ಹಾಗೆ ಉದ್ದಗೆರೆನೂ ಕೂಡ 5 ಆ ರೀತಿ ಇಟ್ಟು ಹಾಕಿರುವಂಥ ರಂಗೋಲಿ ತುಂಬ ಸಿಂಪಲ್ ಆಗಿರುವಂಥದ್ದು. ಇನ್ನು ಇವತ್ತು ನವರಾತ್ರಿ 8ನೇ ದಿವಸ ಈ ವರ್ಷ ಪಿಕಾಕ್ ಗ್ರೀನ್ ಕಲರ್ ಬಟ್ಟೆಯನ್ನು ಹಾಕ್ಕೊಂಡು ಅಥವಾ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ನನ್ನ ಹತ್ರ ಇರುವಂಥ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿಯನ್ನು ಹಾಕ್ಕೊಂಡು ಬಂದಿದ್ದೀನಿ. ಈ ಸೀರೆನ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು, ಸುಮಾರು ಒಂದು 5 ವರ್ಷ ಆಗಿದೆ ಸೀರೆನ ತೊಗೊಂಡು. ಪೂಜೆಗೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡಬೇಕು. ಅದಕ್ಕೂ ಮುಂಚೆ ಹೊಸ್ತಿಲು ಹಾಗೆ ತುಳಸಿ ಪೂಜೆನ ಮುಗಿಸ್ಕೊಂಬಿಡೋಣ ಅಂತಲೇ ಹೇಳಿ ಇವಾಗ ಹೊಸ್ತಿಲು ಪೂಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ನವರಾತ್ರಿಯಲ್ಲಿ ಹೊಸ್ತಿಲು ಪೂಜೆ ಮಾಡೋದು ಬಹಳನೇ ವಿಶೇಷವಾದಂಥ ಆಚರಣೆ. ಎಷ್ಟು ದಿವಸಕ್ಕೆ ಈ ಹೊಸ್ತಿಲು ಪೂಜೆಯನ್ನು ಮುಗಿಸ್ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಹೊಸ್ತಿಲು ಪೂಜೆನ ಬರೀ 9 ದಿವಸ ಮಾಡಬೇಕಾ ಅಥವಾ ವಿಜಯದಶಮಿ ದಿವಸನೂ ಕೂಡ ಮಾಡಬೇಕಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ವಿಜಯದಶಮಿ ಮುಗಿಯೋವರೆಗೂ ಕೂಡ ಹೊಸ್ತಿಲು ಪೂಜೆಯನ್ನು ಮಾಡಬೇಕು. 9 ದಿವಸ ಮಾಡಿ ಬಿಡೋ ಹಾಗಿಲ್ಲ. ಆಯುಧ ಪೂಜೆ ದಿವಸ ಹೊಸ್ತಿಲಿಗೆ ದೃಷ್ಟಿಯನ್ನು ನಿವಾರಿಸಿ ನಿಂಬೆಹಣ್ಣನ್ನು ಒಡೆದು ದೃಷ್ಟಿ ತೆಗಿಬೇಕು. ಜೊತೆಗೆ ವಿಜಯದಶಮಿ ದಿವಸ ದೀಪಗಳನ್ನು ಹಚ್ಚಿ ಹೊಸ್ತಿಲು ಪೂಜೆ ಮಾಡಿ ಕಾಯನ್ನು ಒಡೆದು ನೀವು ನೈವೇದ್ಯ ಮಾಡಬೇಕು. ನವರಾತ್ರಿ ಮೊದಲನೇ ದಿವಸ ಕಾಯಿ ಒಡೆದು ಹೊಸ್ತಿಲು ಪೂಜೆಯನ್ನು ಆರಂಭ ಮಾಡಿರ್ತೀರ. ಹಾಗೆ ಕೊನೆ ದಿವಸ ಮುಗಿಸುವಾಗೂ ಕೂಡ ಕಾಯನ್ನು ಒಡೆದು ಅಥವಾ ಏನಾದರೂ ನೈವೇದ್ಯಕ್ಕಿಟ್ಟು ಅನಂತರ ನೀವು ಹೊಸ್ತಿಲು ಪೂಜೆಯನ್ನು ಮುಗಿಸ್ಬೇಕಾಗತ್ತೆ. ಇವಾಗ ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಎಲ್ಲ ಮುಗ್ದಿದೆ. ನೋಡ್ತಾ ಇರ್ಬೋದು, ತುಂಬ ಸಿಂಪಲಾಗಿ ಹಾಕ್ಕೊಂಡಿರೋಂಥ ರಂಗೋಲಿ ಆದರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಇವತ್ತು ನವರಾತ್ರಿ 8ನೇ ದಿವಸ ಮಹಾಗೌರಿ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮಹಾಗೌರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಅದು ತೆಂಗಿನಕಾಯಿ. ತೆಂಗಿನಕಾಯನ್ನು ಒಡೆದು ನೈವೇದ್ಯ ಮಾಡ್ಬೋದು ಅಥವಾ ತೆಂಗಿನಕಾಯಿಂದ ಯಾವುದಾದ್ರೂ ನೈವೇದ್ಯವನ್ನು ತಯಾರು ಮಾಡಿ ದೇವಿಗೆ ಅರ್ಪಿಸ್ಬೇಕಾಗತ್ತೆ. ಹಾಗಾಗಿ ನಾನಿವತ್ತು ತೆಂಗಿನಕಾಯಿ ಅನ್ನ ಅಂದರೆ ಕೋಕೋನಟ್ ರೈಸನ್ನು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಸಿಂಪಲ್ಲು. ಜೊತೆಗೆ ನವರಾತ್ರಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಸಮಯದಲ್ಲಾಗಿರ್ಬೋದು ನಾವು ದೇವರಿಗೆ ನೈವೇದ್ಯವನ್ನು ಇಡ್ತೀವಿ ಅಂದರೆ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿನ ಬಳಸದೆ ಮಾಡಬೇಕಾಗತ್ತೆ. ಇವತ್ತು ಕೂಡ ಈ ಕೋಕೋನಟ್ ರೈಸ್ಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು. ಅನ್ನನ ಮೊದಲೇ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಆರಿಸ್ಕೊಂಡು ಇಟ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅನಂತರ ಸ್ವಲ್ಪ ಹೆಚ್ಚಾಗಿಯೇ ಹಸಿ ಕಾಯಿ ತುರಿನ ಹಾಕಿ ಫ್ರೈ ಮಾಡಿಕೊಂಡು ಉಪ್ಪನ್ನು ಹಾಕಿಬಿಟ್ಟು ಅನಂತರ ಬಣ್ಣ ಅಂದರೆ ಅರಿಶಿನ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಅರಿಶಿನ ಹಾಕಿದ್ರೆ ಅದು ಚಿತ್ರಾನ್ನ ಆಗಿಬಿಡುತ್ತೆ. ಹಾಗಾಗಿ ಅರಿಶಿನ ಏನೂ ಹಾಕದೆ ನೀವು ಆರಿಸಿ ಇಟ್ಟಿರೋ ಅಂಥ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿರೋದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕೋಕೋನಟ್ ರೈಸ್ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಸಿಂಪಲ್, ಹಾಗೆ ಬೇಗನೆ ಕೂಡ ಆಗುತ್ತೆ ಈ ಪ್ರಸಾದದ ರೆಸಿಪಿ. ಜೊತೆಗೆ ಅಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿನೇ ಇವತ್ತು ಪ್ರಸಾದಕ್ಕೆ ಮಾತ್ರನೇ ನಾನು ಕೋಕೋನಟ್ ರೈಸನ್ನು ಮಾಡ್ತಾಯಿಲ್ಲ. ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಇದೆ ಇವತ್ತು. ಇದು ಕೂಡ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ ಅಂತ ಹೇಳ್ಬೋದು. ಏನಂದರೆ ನಾವು ಇವಾಗ ನೈವೇದ್ಯಕ್ಕೆ ಏನು ಮಾಡ್ತೀವೋ ಅದನ್ನೇ ನಮ್ಮ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಂಬಿಟ್ರೆ ನಮ್ಗೆ ಅರ್ಧ ಕೆಲಸ ಕಡಿಮೆ ಆಗುತ್ತೆ. ಇಲ್ಲಾಂದರೆ ದೇವ್ರಿಗೆ ಸಪ್ರೇಟಾಗಿ ಪ್ರಸಾದ ಮಾಡಬೇಕು, ಜೊತೆಗೆ ಬ್ರೇಕ್ಫಾಸ್ಟು ಸಪ್ರೇಟಾಗಿ ಮಾಡಬೇಕು ಅಂದರೆ 2 ಟೈಮ್ ಜಾಸ್ತಿ ಹಿಡಿಸತ್ತೆ. ಮೇಲಿಂದ ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿ ಸೇರಿಸಿದ್ದೀನಿ. ಇವಾಗ ಮೊದಲಿಗೆ ಪ್ರಸಾದ ದೇವ್ರ ಬೌಲ್ಗೆ ತೆಗೆದಿಟ್ಕೊಂಬಿಡೋಣ. ಆನಂತರ ನನ್ನ ಹಸ್ಬೆಂಡ್ ಆಫೀಸಿಗೆ ಕೊಡಬೇಕಾಗಿತ್ತು. ಅವರು ತಿಂದುಬಿಟ್ಟು ಹೊರಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ದೇವ್ರಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನು. ಬನ್ನಿ ಹಾಗಿದ್ರೆ ಇವಾಗ ದೇವ್ರ ಮನೆಗೆ ಹೋಗಿ ಪೂಜೆಯನ್ನು ಶುರು ಮಾಡೋಣ. ಇವತ್ತು ಮಹಾಗೌರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ದುಂಡು ಮಲ್ಲಿಗೆ ಹೂವು. ಹಾಗಾಗಿ ದುಂಡು ಮಲ್ಲಿಗೆ ಹೂವನ್ನು ಅಮ್ಮನವ್ರಿಗೆ ಮುಡಿಸಿ ಪೂಜೆ ಮಾಡೋಣ.
ಇನ್ನು ಪ್ರತಿ ವರ್ಷ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ 7ನೇ ದಿನ ಬರುತ್ತೆ. ಅಂದರೆ ಕಾಳರಾತ್ರಿ ದೇವಿನ ಪೂಜೆ ಮಾಡ್ತೀವಲ್ವ, ಆವತ್ತಿನ ದಿವಸ ಬರುತ್ತೆ. ಆದರೆ ಈ ವರ್ಷ ನವರಾತ್ರಿ 11 ದಿವಸ ಬಂದಿರೋದ್ರಿಂದ ನಾವು 8ನೇ ದಿನ ಈ ಸರಸ್ವತಿ ಪೂಜೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ಮಹಾಗೌರಿ ಜೊತೆ ನಾನು ಸರಸ್ವತಿ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ಸರಸ್ವತಿ ಪೂಜೆ ಮಾಡೋದಕ್ಕೆ ಒಂದು ಮಣೆಯನ್ನು ಇಟ್ಕೊಂಡು ಅದ್ರ ಮೇಲೆ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಈ ರಂಗೋಲಿಯ ಮೇಲೆ ಪುಸ್ತಕಗಳನ್ನು ಜೋಡಿಸ್ಬೇಕು. ಪುಸ್ತಕಗಳನ್ನು ಜೋಡಿಸ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಸರಸ್ವತಿ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಪೂಜೆ ಮಾಡ್ಬೋದು. ವಿಗ್ರಹ ಇಟ್ಟು ಪೂಜೆ ಮಾಡೋದಕ್ಕಿಂತನೂ ಶ್ರೇಷ್ಠ ಅಂದರೆ ಅದು ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡೋದು. ನೀವು ಓದೋ ಪುಸ್ತಕಗಳಾಗಿರ್ಬೋದು, ನಿಮ್ಮ ಮಕ್ಕಳು ಓದೋ ಪುಸ್ತಕಗಳಾಗಿರ್ಬೋದು, ದೇವರ ಪುಸ್ತಕ ಅಂದರೆ ಸ್ತೋತ್ರ, ವ್ರತದ ಪುಸ್ತಕಗಳು, ಅಷ್ಟೋತ್ತರದ ಪುಸ್ತಕಗಳು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇಟ್ಕೊಬೋದು. ನಮ್ಮ ಮನೇಲಿ ಸುಮಾರಷ್ಟು ದೇವ್ರ ಪುಸ್ತಕಗಳಿದೆ. ಸಾಯಿ ಸಚ್ಚರಿತೆ ಇದು ನನಗೆ ಪುಸ್ತಕ ಸಿಕ್ಕಿದ್ದು ರೋಡಲ್ಲಿ. ಹಾಗೆ ಶ್ರೀಮದ್ ಭಗವದ್ಗೀತೆ ಕೂಡ ಇದೆ. 2 ಪುಸ್ತಕ ಸೇಮ್ ಇದೇ ಥರದ್ದು 2 ಪುಸ್ತಕ ಇದೆ. ಇದರಲ್ಲಿ ಭಾವಾರ್ಥ ಇಲ್ಲ. ಭಾವಾರ್ಥ ಇರುವಂಥ ಪುಸ್ತಕ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಸ್ಕಾನ್ಗೆಲ್ಲಾದರೂ ಹೋದಾಗ ತೊಗೊಂಡು ಬರಬೇಕು ಅದನ್ನು. ಅದಾದ ನಂತರ ವಾಲ್ಮೀಕಿ ರಾಮಾಯಣ ಕೂಡ ನಮ್ಮ ಮನೇಲಿದೆ. ಲಾಸ್ಟ್ ಇಯರ್ ತೊಗೊಂಡು ಬಂದಿದ್ದು. ಇದನ್ನು ಕೂಡ ಇವಾಗ ಪೂಜೆಗೆ ಇಟ್ಕೊತಾ ಇದ್ದೀನಿ. ಅದರ ಜೊತೆ ನನ್ನ ಮಗನ ಪುಸ್ತಕಗಳು, ಹಾಗೆ ಅವನು ಯೂಸ್ ಮಾಡುವಂಥ ಪೆನ್ನು, ಪೆನ್ಸಿಲು, ಎರೇಸರು, ಶಾರ್ಪ್ನರು, ಕಲರ್ಸ್ಗಳು, ಜಿಯೋಮೆಟ್ರಿ ಬಾಕ್ಸು ಎಲ್ಲದನ್ನು ಕೂಡ ಪೂಜೆಗೆ ಇಟ್ಕೊಂಡಿದ್ದೀನಿ. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳುಗಳು ಏನಾದರೂ ಸಂಗೀತ ಕಲಿತಾ ಇದ್ದರೆ ಸಂಗೀತ ವಾದ್ಯಗಳನ್ನು ಇಡ್ಬೋದು ನೀವು. ವೀಣೆ, ತಂಬೂರಿ, ತಬಲ, ಮೃದಂಗ, ಗಿಟಾರು, ವಯಲಿನ್ನು, ಈ ರೀತಿ ಕೀಬೋರ್ಡು ಎಲ್ಲದನ್ನು ಕೂಡ ಇಟ್ಟು ನೀವು ಸರಸ್ವತಿ ಪೂಜೆ ಮಾಡ್ಬೋದು. ಹಾಗೆ ನಿಮ್ಮ ಓನ್ ಬಿಸ್ನೆಸ್ ಇದ್ದರೆ ಲೆಕ್ಕದ ಪುಸ್ತಕಗಳಿರುತ್ತಲ್ಲ, ಅದನ್ನೆಲ್ಲದನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು. ನೋಡಿ, ಸರಸ್ವತಿ ದೇವಿ ಅನ್ನೋದು ಜ್ಞಾನ ಮತ್ತು ವಿದ್ಯೆಯ ಸಂಕೇತ. ಹಾಗಾಗಿ ಒಬ್ಬ ಮನುಷ್ಯ ಎಷ್ಟೇ ಕಲ್ತಿದ್ರೂ ಕೂಡ ಇನ್ನೂ ಕಲಿಯುವಂಥದ್ದು ಬಹಳನೇ ಇರುತ್ತೆ. ಹಾಗಾಗಿನೇ ಪ್ರತಿ ವರ್ಷ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ನಾವು ಮಾಡ್ತಾ ಇರ್ತೀವಿ. ಅದರಲ್ಲೂ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಆದಷ್ಟು ಮಕ್ಕಳ ಕೈಯಲ್ಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸರಸ್ವತಿ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಬೇಕು, ಹಾಗೆ ಬಿಳಿ ಬಟ್ಟೆಯನ್ನು ತೊಟ್ಟು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಾನು ಮಹಾಗೌರಿ ಪೂಜೆ ಮಾಡ್ತಾ ಇರೋದ್ರಿಂದ ಇವತ್ತಿನ ಬಣ್ಣ ನವಿಲು ಹಸಿರು ಅಂದರೆ ಪೀಕಾಕ್ ಗ್ರೀನ್, ಆ ಕಲರ್ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನನ್ನ ಮಗ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಸರಸ್ವತಿ ಪೂಜೆಯನ್ನು ಮಾಡ್ತಾ ಇದ್ದೇನೆ. ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀವಿ ಇವತ್ತು. ಇನ್ನು ಧೂಪ ಮಾಡಿದ್ದಾಯಿತು, ಅಗರಬತ್ತಿಯನ್ನು ಹಚ್ಕೊಂಡು ಇವಾಗ ನೈವೇದ್ಯಕ್ಕೆ ಇಟ್ಟಿರೋವಂಥ ಕಾಯನ್ನು ಅಂದರೆ ಕೋಕೋನಟ್ ರೈಸನ್ನು ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ಇನ್ನು ಸರಸ್ವತಿಗೆ ಎಲ್ಲವೂ ಕೂಡ ಬಿಳಿಯಾಗಿರೋದನ್ನು ಅರ್ಪಿಸ್ಬೇಕು ಅಂತ ಹೇಳ್ತಾರೆ. ಹೂವು, ನೈವೇದ್ಯ ಎಲ್ಲವುದು. ನಾನು ನೈವೇದ್ಯನೂ ಇವತ್ತು ಕಾಯನ್ನು ಮಾಡಿದ್ದೆ, ಅದು ಕೂಡ ಬಿಳಿ ಬಣ್ಣದಲ್ಲೇ ಇತ್ತು. ಹಾಗಾಗಿ ದೇವರಿಗೆ ಅರ್ಪಿಸಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀವಿ. नमस्तुभ्यं सरस्वती नमस्तुभ्यं वरदे कामरूपिणी विद्यारम्भं करिष्यामि नमस्ते शारदा देवी. ದೇವ್ರ ಮನೆಯಲ್ಲಿ ಕರ್ಪೂರನ ಹಚ್ಕೊಂಡು ಮಹಾಮಂಗಳಾರತಿ ಮಾಡಿದ ನಂತರ ನನ್ನ ಮಗನ ಕೈಯಲ್ಲಿ ಕೆಲವೊಂದು ಸರಸ್ವತಿ ಮಂತ್ರಗಳನ್ನು ಹೇಳಿಸ್ದೆ. ಮಂತ್ರ ಹೇಳಿದ ನಂತರ ಅವನಿಗೆ ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಕೊಡುವಂಥ ಸರಸ್ವತಿ ಹತ್ರ ಕೇಳ್ಕೊ ಅಂತ ಹೇಳಿ ನಮಸ್ಕಾರ ಮಾಡಿಸಿದ್ದಾಯಿತು. ಹಾಗೆ ಮಂಗಳಾರತಿನ ಇವಾಗ ಔಸ್ತಿಲಿಗೆ ಹಾಗೆ ತುಳಸಿಗೂ ಕೂಡ ಮಾಡ್ತಾ ಇದ್ದೀನಿ. ಮಂಗಳಾರತಿ ಮಾಡಿದ ನಂತರ ಮನೆಯವರು ಎಲ್ಲರಿಗೂ ಕೂಡ ಆರತಿ ಕೊಟ್ಟು ಆನಂತರ ನಾನು ಕೂಡ ಆರತಿ ತಗೊಂಡು ತುಪ್ಪದ ಆರತಿಯನ್ನು ಮಾಡಿ ಆನಂತರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊತೀನಿ. ತುಪ್ಪದ ಆರತಿಯನ್ನು ಅಮ್ಮನವ್ರ ಫೋಟೋಗೆ, ಕಳಸಕ್ಕೆ, ಅಖಂಡ ದೀಪಕ್ಕೆ, ಹಾಗೆ ಪಟ್ಟದ ಗೊಂಬೆಗಳನ್ನ ಇಟ್ಟಿದ್ದೀನಲ್ಲ
ಅಲ್ಲೂ ಕೂಡ ಮಾಡಬೇಕು. ಜೊತೆಗೆ ಇವತ್ತು ಸರಸ್ವತಿ ಪೂಜೆ ಮಾಡಿರೋದ್ರಿಂದ ಸರಸ್ವತಿಗೂ ಕೂಡ ಆರತಿಯನ್ನು ಮಾಡಬೇಕು. ಇನ್ನು ಸರಸ್ವತಿ ಪೂಜೆ ದಿವಸ ನಾವು ಬುಕ್ಗಳನ್ನ ಇಟ್ಟು ಪೂಜೆ ಮಾಡಿರ್ತೀವಲ್ಲ, ಆ ಪುಸ್ತಕಗಳನ್ನು ಇವತ್ತು ತೆಗಿಬಾರ್ದು. ಅಂದರೆ ವಿಜಯದಶಮಿವರೆಗೂ ಕೂಡ ಆ ಪುಸ್ತಕಗಳು ಹಾಗೇ ಇರಬೇಕು. ಸರಸ್ವತಿ ಪೂಜೆ ದಿವಸ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡ್ತೀವಿ. ಜೊತೆಗೆ ದುರ್ಗಾಷ್ಟಮಿ ದಿವಸ ಕನ್ಯೆಯರ ಪಾದ ತೊಳೆದು ಅವರ ಪಾದ ಪೂಜೆಯನ್ನು ಮಾಡಿ ಕನ್ಯೆಯರಿಗೆ ಉಡುಗೊರೆಯನ್ನು ಕೊಟ್ಟು ಕಳಿಸ್ಬೇಕು. ಹಾಗೆ ಆಯುಧ ಪೂಜೆ ದಿವಸ ಆಯುಧಗಳನ್ನು ಇಟ್ಟು ಪೂಜೆ ಮಾಡಬೇಕು. ಜೊತೆಗೆ ನಮ್ಮ ಅಂಗಡಿ ಮುಂಗಟ್ಟುಗಳು, ವಾಹನಗಳು, ಮೆಷಿನ್ಗಳು, ಪ್ರತಿನಿತ್ಯ ಉಪಯೋಗಿಸುವಂಥ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಇದೆಲ್ಲದಕ್ಕೂ ಕೂಡ ಪೂಜೆಯನ್ನು ಮಾಡಬೇಕು. ಕೊನೆ ದಿವಸ ಪೂಜೆ ಎಲ್ಲ ಮುಗಿದ ನಂತರ ಬನ್ನಿ ಮರದ ಪೂಜೆಯನ್ನು ಮಾಡಿ ಬನ್ನಿ ಪತ್ರೆಯನ್ನು ತೊಗೊಂಡು ಬಂದು ದೇವ್ರಿಗಿಟ್ಟು ಅನಂತರ ನಾವು ನವರಾತ್ರಿ ಪೂಜೆಯನ್ನು ಮುಗಿಸ್ಬೇಕಾಗತ್ತೆ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನವರಾತ್ರಿಯ 8ನೇ ದಿವಸದ ಪೂಜೆ ಜೊತೆಗೆ ಸರಸ್ವತಿ ಪೂಜೆ ನೆರವೇರಿತು. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.